ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಾಗಲ್ ಪ್ರೇಮಿ ಟಾರ್ಚರ್ಗೆ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಂದಿರಾನಗರದ ಲಕ್ಷ್ಮೀಪುರಂನಲ್ಲಿ ನಡೆದಿರುವಂಥ ಘಟನೆ ಇದು. 21 ವರ್ಷದ ಕವಿತಾ ಆತ್ಮಹತ್ಯೆ ಮಾಡಿಕೊಂಡಂಥ ಗೃಹಿಣಿಯಾಗಿದ್ದಾರೆ. ಮೆಸೇಜ್ ಮಾಡದಿದ್ರೆ ಸಾಯ್ತೀನಿ ಅಂತ ಗೃಹಿಣಿಗೆ ಈತ ಕಿರುಕುಳ ಕೊಟ್ಟಿದ್ದ, ನಿರಂತರವಾಗಿ ಕೊಡ್ತಾ ಇದ್ದ. ಈ ವಿಷಯ ಗಂಡನ ಮನೆಯವರು ಗೊತ್ತಾಯಿತು ಅಂತ ಸೂಸೈಡ್ ಮಾಡಿಕೊಂಡಿದ್ದಾಳೆ. ಕವಿತಾ ಮೊಬೈಲ್ ಪರಿಶೀಲನೆ ವೇಳೆ ಕಿರುಕುಳ ನೀಡಿರುವುದು ಬೆಳಕಿಗೆ ಬಂದಿದೆ. ಪ್ರಕರಣ ದಾಖಲಿಸಿ ಆರೋಪಿ ಕಿರಣ್ ಪೊಲೀಸರು ಬಂಧಿಸಿದ್ದಾರೆ. ಪಾಗಲ್ ಪ್ರೇಮಿ ಮದುವೆ ಆದರೂ ಕೂಡ ಆಕೆಗೆ ಟಾರ್ಚರ್ ಕೊಡ್ತಿದ್ದ. ನನಗೆ ಮೆಸೇಜ್ ಮಾಡು, ನನಗೆ ರಿಪ್ಲೈ ಮಾಡು, ನನಗೆ ಮೀಟ್ ಆಗು, ಸಿಗು, ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟವನೆ. ನನ್ನ ಗಂಡ ಇದ್ದಾರೆ ಕಣೋ, ನನ್ನ ಮದುವೆ ಆಗಿದೆ ಅಂತ ಹೇಳ್ಕೊಂಡ್ರು ಬೇಡ್ಕೊಂಡ್ರು ಕೂಡ ಬಿಟ್ಟಿಲ್ಲ ಅವನು. ನೀನು ಮೆಸೇಜ್ ಮಾಡದೇ ಇದ್ದರೆ ನಾನು ಸತ್ತು ಹೋಗ್ಬಿಡ್ತೀನಿ, ನಿನ್ನ ಹೆಸರು ಬರೆದಿಟ್ಟು ಅಂತ ಹೆದರಿಸ್ತಿದ್ದ. ಆಕೆ ಮತ್ತೆ ಹೆದರಿ ಈ ರೀತಿ ನಿರ್ಧಾರಕ್ಕೆ ಬಂದಿದ್ದು. ಮತ್ತು ಅವರ ಗಂಡನ ಮನೆಯವರು ಕೂಡ ಅದು ವಿಚಾರ ಗೊತ್ತಾಗಿತ್ತಂತೆ. ನೋಡಿ, ಇವನೇ ಆರೋಪಿ ಕಿರಣ್. ಗೃಹಿಣಿಯನ್ನು ಬಿಡ್ತಾ ಇರಲಿಲ್ಲ ಇವನು. ನಿರಂತರವಾಗಿ ಆಕೆಗೆ ಚಾಟಿಂಗನ್ನು ಮಾಡ್ತಾ ಇದ್ದ. ಬ್ಲಾಕ್ ಮಾಡಿದರೂ ಕೂಡ ಬೇರೆ ಬೇರೆ ನಂಬರ್ಗಳಿಂದ ಮಾಡ್ತಿದ್ದ ಇವನು ಕಿಲಾಡಿ. ಆಕೆ ಎಷ್ಟೋ ಬೇಡಿಕೊಂಡ್ರೂ ಕೂಡ ಇವನು ಹಿಂದೆ ಸರಿದಿರಲಿಲ್ಲ. ಇಲ್ಲ, ನೀನು ನಂಗೆ ಬೇಕು, ನನಗೆ ರಿಪ್ಲೈ ಮಾಡು, ನೋಡು, ನಾನು ಈಗಲೇ ನೇಣು ಹಾಕ್ಕೊಂಡ್ಬಿಡ್ತೀನಿ ಅಂಥೇಳಿ ಹೆದರಿಸ್ತಾ ಇದ್ದ. ನಮ್ಮ ಸಹೋದರಿ ಸಾವಿಗೆ ನ್ಯಾಯ ಬೇಕು. ಕವಿತಾ ಸಹೋದರ ಗಿರೀಶ್ ಅವರ ಆಗ್ರಹ ಇದು. ಗಂಡ ಹೆಂಡತಿ ಎಲ್ಲ ಚೆನ್ನಾಗಿ ಜೀವನ ಮಾಡ್ತಿದ್ರು. ಪೊಲೀಸರಿಗೆ ದೂರು ಕೊಟ್ಟಿದ್ವಿ, ಅರೆಸ್ಟ್ ಮಾಡಿದ್ದಾರೆ. ನಮ್ಮ ಸಹೋದರಿಗೆ ಆದಂಥ ನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅಂತ ಕವಿತಾ ಅವ್ರ ಸಹೋದರ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನ್ಯಾಯ ಸಿಗಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಕಾನೂನು ಇದೆ ಅಂತ ನೋಡ್ಕೊಂಡು ಈ ಕಡೆ ನೋಡ ಹುಡುಗರು ತಗೊಳ್ಳಿ, ಏನೇ ಆದ್ರೂ ಯಾವುದೇ ಪ್ರಾಬ್ಲಮ್ ಮಾಡ್ಕೊಂಡ್ಬಿಡಿ. ನಮ್ಮ ಮನೇಲಿ ಮಗು ಹೋಗಿದೆ, ನಮ್ಗೆ ಇಮ್ಮಿಡಿಯೇಟ್ ಅಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ. ಏನೋ ಒಂದು ಇವಾಗ ಎಲ್ಲರೂ ಮೆಸೇಜ್ ಅಂತ ಕೊಡ್ತೀವಿ. ಈಗ ಕವಿತಾ ಅವರು ಚೆನ್ನಾಗಿ ಹೋದ್ರು ಸರ್, ಅವ್ರಿಗೇನು ಪ್ರಾಬ್ಲಮ್? ನೀವೇನಾದ್ರು ಅವ್ನಿಗೆ ಏನಾದ್ರು ಮಾತಾಡೋವಂಥದ್ದು ಏನಾರು ಮಾಡಿದ್ದೆ ಸರ್? ಇಲ್ಲ ಸರ್, ನಮಗೆ ವಿಷಯ ತಿಳ್ಬಂದಿಲ್ಲ. ಆ ಹುಡುಗಿ ಜೀವ ಬಿಟ್ಟು ಆಗಿದ್ಮೇಲೆ ನಮಗೆಲ್ಲ ಗೊತ್ತಾಗ್ತದೆ. ಈ ಥರ ಈ ಥರ ಭಯ ಬಿಟ್ಟು ಮಾಡ್ಕೊಂಡು